ದಿಢೀರಲ್ಲ ನೋಡಿ ಒಂದು ಡಜನ್ ಆಫೀಸರ್ಸ್ ಇದ್ದಾರೆ. ಎಲ್ಲ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಷನ್ ಕಸ ವಿಲೇವಾರಿ ಬಗ್ಗೆ ಈಗ ಟೆಂಡರ್ ಕರೆದಿದ್ದೀವಿ. 4 ಕಡೆ ಮಾಡಬೇಕು ಅಂತಿದ್ದು, ಸ್ವಲ್ಪ ಜಾಗ ಫೈನಲೈಸ್ ಮಾಡಿಲ್ಲ. ಈಗ 2 ಕಡೆಗೆ ಮೊನ್ನೆ ಟೆಂಡರ್ನ ಕ್ಲಿಯರ್ ಮಾಡಿದ್ದೀವಿ. ಒಂದು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದಾರಂತೆ. ನಾನು ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ನು. ಹೈದ್ರಾಬಾದ್ ನೋಡಿದ್ದೀನಿ, ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಗ್ಯಾಸು ಪ್ಲಸ್ ಪವರ್ ಎರಡೂ ಇದೆ. ಇಲ್ಲೂ ಕೂಡ ಸ್ವಲ್ಪ ದೂರದಲ್ಲಿ NCR ಅಲ್ಲಿ ಒಂದು ದೊಡ್ಡದಾಗಿ, ಏಕೆಂದರೆ ಇಲ್ಲಿ ಕಸ ಕೂಡ ಬೆಂಗಳೂರಿಗಿಂತ ಜಾಸ್ತಿ ಇದೆ. ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡೋಕ್ಕೆಂದರೆ ಅಕ್ಕಪಕ್ಕ ಸಾರ್ವಜನಿಕರು ನಮ್ಮ ಊರುಗಳ ಪಕ್ಕ ಹಾಕ್ಬೇಡಿ, ವಾಸನೆ ಬರ್ತದೆ, ಅದು ಇದು ಅಂತೆಲ್ಲ ಸ್ವಲ್ಪ ಗಲಾಟೆಗಳನ್ನಾಗ್ತಾಯಿದೆ. ಸೊ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಆಗ್ತಾಯಿದೆ. ಒಂದು 15 ಕಡೆ ಬೆಂಗಳೂರಲ್ಲಿ ನಾವು ಪವರ್ ಜನ್ರೇಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಹಿಂದೆ ಎಲ್ಲ. ಸೊ ಅವನ್ನೆಲ್ಲ ಯಾವುದು ಸಕ್ಸಸ್ ಆಗಿದೆ, ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಸೊ ಈಗ ಏನಾದ್ರು ಮಾಡಿ ಅದಕ್ಕೆ ಕಸ 6,000 ಟನ್ ಆಗ್ತಾಯಿದೆ, ಪ್ರೊಡಕ್ಷನ್ ಆಗ್ತಾಯಿದೆ. ಅದಕ್ಕೇನಾದ್ರು ಒಂದು ಮುಕ್ತಿ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಒಂದು ನೋಡೋಕ್ಕೆ ಇಲ್ಲಿದೇನು ಪಾಲಿಸಿ ಇದೆ ಅಂತ ನೋಡೋಣ ಅಂಥೇಳಿ ಬಂದಿದ್ದೀನಿ. ನಂಬರ್ 1 ದಿಢೀರಲ್ಲ ನೋಡಿ ಒಂದು ಡಜನ್ ಆಫೀಸರ್ಸ್ ಇದ್ದಾರೆ. ಎಲ್ಲ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಷನ್ ಕಸ ವಿಲೇವಾರಿ ಬಗ್ಗೆ ಈಗ ಟೆಂಡರ್ ಕರೆದಿದ್ದೀವಿ. 4 ಕಡೆ ಮಾಡಬೇಕು ಅಂತಿದ್ದು, ಸ್ವಲ್ಪ ಜಾಗ ಫೈನಲೈಸ್ ಮಾಡಿಲ್ಲ. ಈಗ 2 ಕಡೆಗೆ ಮೊನ್ನೆ ಟೆಂಡರ್ನ ಕ್ಲಿಯರ್ ಮಾಡಿದ್ದೀವಿ. ಒಂದು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದಾರಂತೆ. ನಾನು ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ನು. ಹೈದ್ರಾಬಾದ್ ನೋಡಿದ್ದೀನಿ, ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಗ್ಯಾಸು ಪ್ಲಸ್ ಪವರ್ ಎರಡೂ ಇದೆ. ಇಲ್ಲೂ ಕೂಡ ಸ್ವಲ್ಪ ದೂರದಲ್ಲಿ NCR ಅಲ್ಲಿ ಒಂದು ದೊಡ್ಡದಾಗಿ, ಏಕೆಂದರೆ ಇಲ್ಲಿ ಕಸ ಕೂಡ ಬೆಂಗಳೂರಿಗಿಂತ ಜಾಸ್ತಿ ಇದೆ. ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡೋಕ್ಕೆಂದರೆ ಅಕ್ಕಪಕ್ಕ ಸಾರ್ವಜನಿಕರು ನಮ್ಮ ಊರುಗಳ ಪಕ್ಕ ಹಾಕ್ಬೇಡಿ, ವಾಸನೆ ಬರ್ತದೆ, ಅದು ಇದು ಅಂತೆಲ್ಲ ಸ್ವಲ್ಪ ಗಲಾಟೆಗಳನ್ನಾಗ್ತಾಯಿದೆ. ಸೊ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಆಗ್ತಾಯಿದೆ. ಒಂದು 15 ಕಡೆ ಬೆಂಗಳೂರಲ್ಲಿ ನಾವು ಪವರ್ ಜನ್ರೇಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಹಿಂದೆ ಎಲ್ಲ. ಸೊ ಅವನ್ನೆಲ್ಲ ಯಾವುದು ಸಕ್ಸಸ್ ಆಗಿದೆ, ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಸೊ ಈಗ ಏನಾದ್ರು ಮಾಡಿ ಅದಕ್ಕೆ ಕಸ 6,000 ಟನ್ ಆಗ್ತಾಯಿದೆ, ಪ್ರೊಡಕ್ಷನ್ ಆಗ್ತಾಯಿದೆ. ಅದಕ್ಕೇನಾದ್ರು ಒಂದು ಮುಕ್ತಿ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಒಂದು ನೋಡೋಕ್ಕೆ ಇಲ್ಲಿದೇನು ಪಾಲಿಸಿ ಇದೆ ಅಂತ ನೋಡೋಣ ಅಂಥೇಳಿ ಬಂದಿದ್ದೀನಿ. ನಂಬರ್ 1